ಗೈಸ್ ಇಲ್ಲಿ ನಮ್ಮ ಒತ್ತಡನ ವಾಟರ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಗೈಸ್. ಆ ಹುಳ ಯಾವ್ದಂತ ಗೊತ್ತಾಯ್ತು ನೋಡಿ ಗೈಸ್. ಗೈಸ್ 6 ಸಲ ಹಾಕಿದ್ವಿ ಗೈಸ್. ಗೈಸ್ ಸಸಿ ತೋರ್ಸಕ್ಕಿಂತ ಮುಂಚೆಗೆ ಇದರಲ್ಲಿ ಒಂದು ಹುಳ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಸುಮಾರು ದಿನ ಗೈಸ್ ಅಂದರೆ ಒಂದು 2-3 ತಿಂಗಳ ಹಿಂದೆ ಒಂದು ಸಸಿ ನಾಡಿಸಿದ್ವಿ. ಆ ಸಸಿ ಬೆಳೆದಿದೆ, ತೋರಿಸ್ತೀನಿ ಬನ್ನಿ ಗೈಸ್. ಸಸಿ ತೋರ್ಸೋಕ್ಕಿಂತ ಮುಂಚೆಗೆ ಇದರಲ್ಲಿ ಒಂದು ಹುಳ ಒದರ್ತಾ ಇದೆ ಗೈಸ್. ಆ ಹುಳ ಯಾವುದಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ಕಡೆ ತಿರುಗಿ ನೋಡಿದೆ ಗೈಸ್, ಆ ಹುಳ ಯಾವುದಂತ ಗೊತ್ತಾಯ್ತು ನೋಡಿ ಗೈಸ್. ಇದೇ ನೋಡಿ ಹೂಕೋಸು ಅಂತ. ಇದಾಗಲೇ ಹೂ ಬಿಟ್ಟಿದೆ, ತೋರಿಸ್ತೀನಿ ನೋಡಿ ಗೈಸ್. ಇದು ಇನ್ನೂ ವಯಸ್ಸಲ್ಲಿ ಚಿಕ್ಕದು ಗೈಸ್, ಇದಕ್ಕಿನ್ನ ದೊಡ್ಡ ತೋರಿಸ್ತೀನಿ ನೋಡಿ ಗೈಸ್. ಇದನ್ನು ಚಿಕ್ಕದಾಗಿದೆ. ಇಲ್ಲಿದೆ ನೋಡಿ ಗೈಸ್, ಅವರಿಬ್ರು ಅಣ್ಣ ಗೈಸ್. ಅವನು ಗೈಸ್ 6 ಸಾಲ ಹಾಕಿದ್ವಿ ಗೈಸ್. ಇಂಥವನ್ನ ಬರೀ 4 ಸಾಲ ನಾಟಿದ್ದೇವೆ, ಆದ್ರೂ ಇವು ಚಲೋ ನಾಟಿದ್ದೇವೆ ಗೈಸ್. ನಮ್ಮ ತಮ್ಮ ಹೇಳ್ತಿದ್ದ, ಇಲ್ಲಿ ಸಾಲಕ್ಕೆ 4 ದಾಳಿಂಬೆ ಗಿಡ ನಾಟಿಸಿದ್ವಿ ಗೈಸ್. ಅವು ಕಾಯಿ ಬಿಡಲ್ಲ ಅಂತ ಹೇಳ್ತಿದ್ದ. ಆ ಕಾಯಿ ಬಿಟ್ಟಿದ್ದಾವೆ, ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ಕಾಯಿ ಬಿಟ್ಟಿದ್ದಾವೆ, ಇನ್ನೂ ಕಾಯಿ ಇದಾವೆ ಗೈಸ್. ಅವು ಈ ಗಿಡದಲ್ಲಿ ಹೂವಾಗಿದ್ದಾವೆ, ಮತ್ತೆ ಇದರಲ್ಲೂ ಕೂಡ ಕಾಯಿ ಆಗಿದ್ದಾವೆ ಗೈಸ್. ಸೋರಿ ಬಳ್ಳಿ ಗೈಸ್, ಅದನ್ನ ಹಾಕಿದೀವಿ ಇಲ್ಲಿ. ಅದಕ್ಕೆ ನಾವು ಈ ಚಪ್ರನ ಮಾಡಿದ್ವಿ ಗೈಸ್, ಅದು ಮ್ಯಾಗ ಏರೋಕೆ. ನಾವು ಭಾಳ ದಿನದಿಂದ ದ್ರಾಕ್ಷಿ ಹಣ್ಣು ತಂದಿದ್ವಿ ಗೈಸ್. ಅದನ್ನ ಸಸಿ ಮಾಡಿ ಹಾಕಿದೀವಿ. ಇಷ್ಟು ಹತ್ರ ಆಗಿದೆ ನೋಡಿ ಗೈಸ್. ನಮ್ಮ ಮನೆ ಸರೌಂಡ್ನ ತೋರಿಸ್ತೀನಿ ಬನ್ನಿ, ಹೇಗಿದೆ ಅಂತ ನೋಡೋಣ ಗೈಸ್. ಇದು ನಮ್ಮ ಮನೆ. ಇಲ್ಲಿ ಕೋಳಿ ರೂಮ್ ಇದೆ, ಮತ್ತೆ ಅಲ್ಲಿ ಹೊಸ ಸೈಡ್ ಇದೆ ಗೈಸ್. ಹಾಗೆ ಬಂದರೆ ಇದು ನಮ್ಮ ಹೊಲ ಗೈಸ್. ನಮ್ಮ ಹೊಲದ ಸುತ್ತಾನು ಸುಮಾರು ಗಿಡಗಳ ನಾಟಿದ್ದೇವೆ ಗೈಸ್. ಬೇನಿ ಗಿಡ, ಮಾನಿ ಗಿಡ ಎಲ್ಲ ನಾಟಿಸಿದ್ವಿ ಗೈಸ್. ನೋಡಿ, ಅಲ್ಲಿ ಆಡಿಗಂತಲೇ ಮೇವು ಬೆಳೆಸಿದ್ವಿ. ಮತ್ತು ಇಲ್ಲಿ ಆಡು ಬಿಟ್ಟಿದ್ವಿ ಗೈಸ್ ಮೇಯಕ್ಕಂತ. ಇದೆಲ್ಲ ಹಚ್ಚ ಹಸಿರಾಗಿದೆ ನೋಡಿ ಗೈಸ್. ಭಾಳ ದಿನ ಮಳೆ ಬಂದಿದ್ದಲ್ಲ ಗೈಸ್, ಅದಕ್ಕೆ ಮೇವು ಚಿಗುರ್ಕೊಂಡ್ಬಿಟ್ಟಿದೆ ನೋಡಿ ಗೈಸ್. ಇಲ್ಲಿ ನಮ್ಮ ಒತ್ತಡನ ವಾಟರ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಗೈಸ್. ಆಡಿ ಮೇಲೆ ಕರಿ ಗುಪ್ಪಿ ಹೇಗೆ ಕುಂತಿದೆ ನೋಡಿ ಗೈಸ್. ಅದು ಇವನ್ ಥರನೇ ಇದೆ ಗೈಸ್, ಮ್ಯಾಚಿಂಗ್ ಗೈಸ್. ಹೌದು ಗೈಸ್, ಇವನು ವೈಟ್, ಅದು ಬ್ಲ್ಯಾಕ್ ನೋಡಿ ಗೈಸ್. ಇದು ನಮ್ಮ ವಾಲಿ, ಇದು ನಮ್ಮ ಕನ್ನಪ್ಪ. ಇಬ್ರು ಹೆಂಗ್ ಜಗಳ ಆಡ್ತಾರೆ ನೋಡಿ ಗೈಸ್, ಕಳ್ಳನ ಮಕ್ಕಳು. ವಾಲಿಗೆ ಸಾಕಾಯ್ತು ಗೈಸ್ ಇವನ್ ಕೊಟ್ಟು ಏನ್ ಜಗಳ ಆಡೋದಂತ, ಅದಕ್ಕೆ ಹೋಗ್ಬಿಟ್ಟ. ಇವನ್ ಮಾತ್ರ ಹಾಗೆ ಜಾಳಕ್ಕೆ ಹೋಗ್ತಾನೆ ಕನ್ನಪ್ಪ. ಇವನು ಇಲ್ಲಿ ಗೈಸ್, ಪರವಾಗಿಲ್ಲ, ವಾಲ್ಮೀಕಿ ಅನ್ಸ್ಕೊಂಡ್ಬಿಟ್ಟ. ಇಲ್ಲ ಗೈಸ್, ಅವನು ಎದುರು ಗೊದಕ್ಕೆ ಹೋಗ್ತಾನೆ ನೋಡಿ ಗೈಸ್. ಇವನ್ ಪವರ್ ನೋಡಿ. ಇಬ್ರು ಎಷ್ಟೇ ಚಿಕ್ಕ ಇವನು ದೊಡ್ಡವನು, ಅವ್ನು ಚಿಕ್ಕವನು ಗೈಸ್. ಇಲ್ಲೊಂದು ಬಾಳೆ ಗಿಡ ಗೊನೆ ಬಿಟ್ಟಿದೆ, ಆಲ್ರೆಡಿ ಸ್ವಲ್ಪ ಕಾಯಿನೂ ಬಿಟ್ಟಿದೆ. ಇದರಲ್ಲಿ ಏನು ವಿಶೇಷಪ್ಪ ಅಂದರೆ, ಈ ಹೂ ಕಾಣ್ತಾ ಇದೆಯಲ್ಲ ಗೈಸ್, ಇದರಲ್ಲಿ ಸ್ವೀಟ್ ನೀರು ಇರುತ್ತೆ ಗೈಸ್. ಆ ನೀರನ್ನ ಯಾರ್ಯಾರು ಕುಡಿದ್ರೆ ಅವರೆಲ್ಲರೂ ತಪ್ಪದೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಹೊಲ ಸುತ್ತಮುತ್ತ ಇರೋ ಗಿಡಗಳಲ್ಲಿ ಜಾಸ್ತಿ ವಯಸ್ಸಾಗಿರೋ ಗಿಡ ಅಂದರೆ ಇದೆ ನೋಡಿ ಗೈಸ್. ಎಷ್ಟು ಎತ್ತರ ಬೆಳೆದಿದೆ ನೋಡಿ ಗೈಸ್. ಮಾಡಿ ನೋಡಿ ಈಗ ಇದೆ. ನಾನು ಸಣ್ಣರಿದ್ದಾಗ ಹೇಳಿದ ದಿನ ನೆನಪಿದೆ ಗೈಸ್. ಈ ಥರ ಮಾಡು ಬಿಡಿ ಆದಾಗ ಮೊನ್ನೆನ ಹೋಗಿ ಕೇಸಿ ಬಿತ್ತು ಬಂದಿನಿ ಅಂತ ಹೇಳ್ತಿದ್ವಿ ಗೈಸ್ ನಮ್ಮ ಅಣ್ಣರಿಗೆ ಆಗಲಿ ಹೇಳಿದ್ನಲ್ಲ, ಆಡಿಗೆ ಅಂತ ಬೆಳೆಸಿದ್ದ ಮೇವಿದು ಎಷ್ಟು ಗ್ರೀನ್ ಆಗಿದೆ ನೋಡಿ ಗೈಸ್. ಸೆಟ್ ಕಿತ್ತಿದ್ವಲ್ಲ, ಅದರಲ್ಲಿ ಬಂದಿರುವ ವೇಸ್ಟ್ ನೋಡಿ ಗೈಸ್. ಇದು ಗುಜ್ರಿಗೆ ಹಾಕ್ಬೇಕಂತ ಅನ್ಕೊಂಡ್ವಿ, ಆದರೆ ಗುಜ್ರಿಗೆ ಗಾಡಿಯೇ ಬರ್ತಾ ಇಲ್ಲ ಗೈಸ್. ಗೈಸ್, ನಮ್ಮ ಹುಡುಗನಿಗೆ ವಿಡಿಯೋ ಮಾಡಿ ಬೇಜಾರಾಯ್ತಂತೆ, ಸೊ ಅದಕ್ಕೋಸ್ಕರ ನನ್ನ ಕೈ ಕೊಟ್ಟ. ನೋಡಿ ಗೈಸ್, ನನಗೆ ಇಲ್ಲೊಂದು ವಿಚಿತ್ರವಾದ ಕೀಟ ಸಿಕ್ಕಿದೆ. ಇದೇನಾದ್ರೂ ಈ ತಂತಿ ಮೇಲೆ ಏನಾದ್ರು ಅಥವಾ ಕಸ ಕಡ್ಡಿಲಿ ಕುಂತ್ಕೊಂಡ್ರೆ ಇದು ಇದ್ರ ಕಲರ್ ಆ ಕಟ್ಟಿಗೆ ಮ್ಯಾಚ್ ಆಗಿದ್ದು ಯಾವ ದೊಡ್ಡ ಪ್ರಾಣಿಗಳಿಗೂ ಕೂಡ ಕಾಣಿಸಲ್ಲ ಗೈಸ್. ಇದಕ್ಕೆ ನಮ್ಮ ಕಡೆ ಶಿವನ್ ಕುದುರೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಗೈಸ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಒಂಥರ ಕಟ್ಟಿಗೆ ಥರ ಇದೆ ಗೈಸ್, ಕಟ್ಟಿಗೆಗೆ ಕಾಲು ಜೋಡಿಸ್ ಥರ ಇದೆ. ನೋಡ್ತಾ ಇರ್ಬೋದು ನೀವು ಅದ್ರ ಮೂಮೆಂಟ್ಸ್ನ, ಯಾವ ರೀತಿ ಸ್ಲೋ ಆಗಿ ಮೂಮೆಂಟ್ ಮಾಡ್ತಾ ಇದೆ ಅಂತ. ಇದು ನಮ್ಗೇನು ತೊಂದರೆ ಮಾಡಲ್ಲ ಗೈಸ್. ನಾವು ಇದಕ್ಕೆ ಏನು ತೊಂದರೆ ಮಾಡದೇ ಇದ್ರೆ ಆಯಿತು. ಇದೇನು ನಮಗೆ ತೊಂದರೆ ಮಾಡಲ್ಲ. ಓಕೆ ಗೈಸ್, ಅವನಿಗೆ ಮತ್ತೆ ಕೊಡ್ತೀನಿ, ತಗೋ ಗೈಸ್. ನಿಮಗೆ ನಮ್ಮ ತಾತ್ಕಾಲಿಕ ಕೋಳಿ ರೂಮ್ನ ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲಿ ನಾವು ಕೋಳಿ ಅಂತಾನೆ ಒಂದು ಅಟ್ಟ ಮಾಡಿದೀವಿ, ಮತ್ತೆ ಸುತ್ತಲೂ ಬರ್ಕ ತಟ್ಟಿ ಎಲ್ಲ ಹಾಕಿದೀವಿ ಗೈಸ್. ಕೋಳಿಗೆ ಚಳಿ ಆಗ್ಬಾರ್ದಂತಾನ ಗೈಸ್.
ಈ ಸಸ್ಯದ ಹೆಸರು ನಮ್ಗೆ ಗೊತ್ತಿಲ್ಲ ಗೈಸ್. ನಮ್ಮ ಮನೆಯವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾನೆ ಇಲ್ಲ ಗೈಸ್. ನಿಮ್ಗೆ ಏನು ಗೊತ್ತಾದರೆ ಕಮೆಂಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.